ನಿಮ್ಗೆ ಗೊತ್ತೈತೇನ್ರಿ ನಿಮ್ಗೆ ಗೊತ್ತೈತೇನ್ರಿ ನಮ್ಮ ಗಿಡ್ಡನ್ ತಲೆ ಏನತ್ತಂದ ನಿನ್ನ ಮಗ ತುಡುಗು ಮಾಡೋದು ಕಲ್ಸ್ಯಾನ್ರಿ ನನಗೆ. ಇವತ್ತೇನೋ ಹೊಸ ಪ್ಲ್ಯಾನ್ ಐತಿ, ಭಾರಿ ಐತಿ ಅಂತ ಹೇಳ್ಯಾನ. ಇನ್ನಾದರೂ ಬರೋಲಾಗ್ಯಾನ ಮಗ. ಎಲ್ಲಿದ್ದಿರ್ಬೇಕೀಗ ಅವ? ನಾ ಅಂದಾಕಿ ನನ್ನ ಹಿಂದೆ ಮೆರಿಬೇಡ ಹುಡುಗಿ ನನ್ನ ಮುಂದೆ, ನಾ ಅಂದಾಕಿ ನನ್ನ ಹಿಂದೆ ಮೆರಿಬೇಡ ಹುಡುಗಿ ನನ್ನ ಮುಂದೆ. ಎಷ್ಟತ್ತ ಟೈಮ್ ಭಾಳ ಆತ. ನನಗೆ ಜಲ್ದಿ ಬಾ ಅಂತ ಹೇಳ್ಯಾನ ಮಗ. ಎಲ್ಲಿ ಯಾರ ಬಡ್ದು ಒಗದಾರ ಅವನ? ಬೇಡ, ಮಾಮೂಲು ಜಾಗ ಐತ್ರಿ, ಅಲ್ಲೇ ಇರ್ತಾನ ಮಗ, ಅಲ್ಲೇ ಹೋಗ್ಕಣ್ಣ. ಏನೋ ಸಣ್ಣ ಹುಡುಗರು ಗಾಡಿ ತಗೊಂಬಂದೇನ? ಅರ್ಜೆಂಟ್ ಅಲ್ಲಿ ಹುಡ್ಕ್ಯಾಡ್ಕೋದ್ ಬಂದೇನ. ಹುಡ್ಕ್ಯಾಡ ಮುಂದಾಗ ಸೈಕಲ್ ಸಿಗ್ಲಿಲ್ಲ, ಸೈಕಲ್ ಯಾತ್ರ ಆಕತಿ. ಇದು ಗಾಡಿ ನನಗೆ ಬರೀ ಸೈಜ್ ಇತ್ತು, ಅದಕ್ಕೆ ಹತ್ತಿ ಬಂದೇನ. ಹೇಳಿ ಶಾಣೆ ಅದಿ ಹೇಳಿ ಕಿಸ್ಬಾಯಿ. ತಗೊಂಡವ್ರೆ ಮನುಷ್ಯ ಅದಿ ಏನದಿ? ನನಗೆ ಬಾತ್ ಹೇಳ್ತೀನಿ ಎರಡು ತಡ ಮಾಡಕತ್ತೀವೋ ಎಲ್ಲ ಬಿಡು. ನಿನಗೆ ಎಷ್ಟು ಗಂಟೆ ಬಾತ್ ಹೇಳಿದಾನ? ಮಗನ ಮಾಡೋದ ಹಲ್ಕ ಕೆಲಸ, ಕರೆಕ್ಟ್ ಟೈಮ್ಗೆ ಬರ್ಬೇಕನ. ಏನಾತ ಈಗ ಹೇಳ ಪಟ್ನ? ಮಗನ ಹಲ್ಕ ಕೆಲಸ ಅಲ್ಲಕ್ ಹೋಗ್ಬಿಡು. ಅದ್ರಿಂದ 3 ಹೊತ್ತು ಅನ್ನತ್ತಿತ್ತೇವ್ ನಾವು. ಇರ್ಲಿ ಈಗ ಏನ್ ಮಾಡುದು ಮೊದಲ ಐಡಿಯಾ ಹೇಳ ನನಗ. ಏನ್ ಪ್ಲಾನ್ ಮಾಡಿದಿ? ಬಜೆಟ್ ಹಾಕಂಗಿಲ್ಲ, ಪಗಾರ ಮಾಡ್ಬೋದು ನಾವು. ಇವತ್ತ ನಟ್ಟನಿಗೇನು 2 ತಾಸು ಟೈಮ್ ಕೊಡ್ತೀನಿ. 2 ತಾಸು ಆದ ಬಳಿಕ ನೆಕ್ಸ್ಟ್ ನೀ ಹೇಳ್ತೇವೆ, ಅವಾಗ ನಾ ಕೇಳ್ತೀನಿ, ನಿಂದು ತಿಳಿ ಚೆಕ್ ಮಾಡ್ತೀನಿ. ಹಂಗ ಆಯ್ತಾಳ. ನಿನ್ನೆ ನಿನಗ ಅಂಗಡಿ ತುಳು ಮಾಡುದು ಕಲಿಸ್ಕೊಟ್ಟಿನಿ, ಮಾಡಿ ಬಿಟ್ಟೆವು. ಇವತ್ತೇನೈತಿ ಮನಿ ಹಾಕಿಸಿಂದ್ರೆ ತುಳು ಮಾಡುದು. ಮಗನ ಇಡೀ ದೇಶಕ್ಕೆ ಗೊತ್ತೈತಿ ಬರಗಾಲ ಬಿದ್ದ ಮನ್ಯಾಗ ಏನೂ ಇರಂಗಿಲ್ಲ ತಂದ ಇನ್ನು ಮನಿ ಹೋಗಿ ತುಡುಗು ಮಾಡ್ದ. ಬ್ಯಾಡೋ ಬ್ಯಾರೆ ಏನ್ರ ಹೇಳು. ಮಂಜಾನ ಮಗನ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಕ್ ಹೋಗ್ಬೇಡ. ಈ ಕತಿ ಬರ್ದವನು ನೀನೇ ಇದಿ, ಆದ್ರೂ ನಿನ್ ಕತಿ ಚೀಸ್ ಇರ್ತಾವ. ಆದ್ರೆ ಎಲ್ಲಾ ಕತಿ ಹಂಗಲ್ಲು, ಈ ಕತಿ ಚೀಸನ ಬ್ಯಾರೆ ಐತಿ. ಅದಕ್ಕ ನಾ ಹೇಳು ಮಾಡ. ಈ ಸದ್ದ ನೀನ್ ಯಾಕೆ ಮಾರಿ ಮಾಡಿ ಹೋಗು, ನಾ ತೆಳಗ್ ಮಾರಿ ಮಾಡಿ ಹೋಗ್ತೀನಿ. ಒಟ್ಟು ಯಾರು ಸಿಕ್ತರು ಬಿಡ್ಬೇಡ. ಬರ್ಸ ಎಲ್ಲಾ ತುಡು ಮಾಡ ಒಟ್ಟು ಒಳೆ ಹಾಕು. ಮತ್ತ ಇಬ್ಬರಿಗೆ 50-50 ಪಾಲ ಮಾಡ್ಕೊಂಡ್ ಮತ್ತ ಬರ ನಿನ್ಗೊಂದು ಶರಬತ್ತು ಕುಡಿಸ್ತೀನಿ ಚಂಜಿಕ. ಇದು ನಾನು ಬಂದೂಕೈತಿ. ಮತ್ ನನಗೋ ಬಂದೂಕ? ನೀನು ಬಂದೂಕ್ ನಿನ್ ಕಡೆ ಐತಲ್ಲೋ. ಮಗನ ಜರ ಕೈ ಮ್ಯಾಲ ಮಾಡಿ ಹೇಳು, ಮಂದಿ ಬೇರೆ ತಗೋತಾರು. ಬಿಸಿಲೊಂದು ಭಾಳ ಆಗೈತಿ. ರೊಕ್ಕ ದವಾಖಾನಿ ಕಟ್ಟಿ ಮಗಳನ್ನ ಕರ್ಕೊಂಬರ್ಬೇಕು. ಏನಪ್ಪ ಬಿಸಿಲ ಶಿವ ಮುತ್ಯ ನಿಂದ್ರು. ಯಾಕೋಪ ಯಾರ ನೀ? ಮುತ್ಯ ನಾನು ಹಡಿಬಿಟಿ ಗಿಡ್ಡ. ಇದ್ರ ನಾ ಏನ್ ಮಾಡ್ಲಿ ಮಾರ? ನಾ ಗುಂಡಾ ಅದೀನಿ, ನನಗೆ ಅರ್ಜೆಂಟ್ ರೊಕ್ಕ ಬೇಕಾಗ್ಯಾವು. ರೊಕ್ಕ ಎಷ್ಟು ಕಿಶೆದಾಗ ಕೊಡು. ರೊಕ್ಕ ಇಲ್ಲ ಯಪ್ಪ, ನಾ ಮಗಳನ್ನ ಕರ್ಯಾಕ. ಕುಡುದಿಲ್ಲ ರೊಕ್ಕ? ಇಲ್ಲ ಎಲ್ಲಿ ರೊಕ್ಕ ಯಪ್ಪ? ಬುಡ್ರನ್ ಕಡೆ. ಅಯ್ಯಪ್ಪ ಮುತ್ಯ ರೊಕ್ಕ ಕೊಟ್ಟಪ್ಪ ಅಂದ್ರೆ ನೀನು ಬಿಡ್ತೀನಿ. ದಂಡು ನನಸಿಡ್ತೀನಿ. ನೀವು ಕೈ ಹೋಗಿದ್ರಪ್ಪ ಮಾಡ್ಬೇಡ. ಒಟ್ಟೆ ಇರುವ 5,000 ಅದಾವ. ಮಗಳನ್ನ ಕರ್ಕೊಂಡು ದವಾಖಾನೆಗೆ ಅದಾಳಪ್ಪ. ಅದೇನು ಹಾಳು ಸಾಬ್ರಿ ಹೇಳ್ಬೇಡ. ರೊಕ್ಕ ಇಟ್ಟಿಟ್ಟು ಸ್ವಲ್ಪ ತೆಗಿ. ಇಲ್ವಪ್ಪ ಕೈ ಮುಗಿತೀನಿ, ಬಿಟ್ಟು ಬಿಡುವಪ್ಪ. ತೆಗಿತೇನೆ ಮತ್ತೆ ನೋಡು. ಮತ್ತೀಗ ಸರಿ ಕಲೆಕ್ಷನ್ ಆಯ್ತಾ? ಹೋಗ ಮಾಡ್ಬೇಡಪ್ಪ. ನನ್ನ ತಲೆ ಔಟ್ ಮಾಡ್ಬೇಡ. ಇಲ್ಲ ಅಂದ್ರೆ ಮತ್ತೆ ನಿನ್ಗೆ ಇದ್ರ ಮಾಡಿಸಿ ದಂಡ ಅನಿಸಿ ನಿನ್ ಮತ್ತೆ ನೋಡ ಏನ್ ಮಾಡ್ಲು ದೇವ್ರ. ಅಂದ್ರೆ ಏನ್ ತಿಳಿದಿ? ಹುಟ್ಟಿದ ಕೂಸಕ್ಕೆ ಅನ್ಸ್ತಾನ ನೋಡಿ. ಅದ್ರೊಳಗ ಹೆಂಗ್ ಮಾಡುದು ದೇವ್ರ? ಇದ್ರ ಕನೆಲ್ಲ ಕಸ್ಕೊಂಡು ಅದು ಯಪ್ಪ. ಏನ್ ಮಾಡ್ಲು ದೇವ್ರ? ಮುದುಕೊಬ್ಬ ಕೂತಾನಲ್ಲಿ ನನಗೂ ತುಡುಗು ಮಾಡತ್ತ. ಈ ಮಗ ಇವ್ ಗಿಡ್ಡೆ ಹೇಳ್ತಾನು. ಮೊದಲ ನನಗೆ ಅಂಜಿಕೆ ಬರ್ತೈತಿ, ಆದರೂ ಇಲ್ಲೊಂದು ಮುದುಕು ಕೂತೈತಿ. ಟ್ರೈ ಮಾಡೇ ಬಿಡೋನು. ಮತ್ತೇನ್ರಿ ಕಾಕ, ಯಾವೂರು ನಿಮ್ದ? ಯಾವ್ರ ತೊಗೊಂಡು ಏನು ಮಾಡ್ತೀವೋ ಮಾರಾಯ? ಯಾಕ ಏನಾಗೈತಿ? ಯಾಕಳಕತಿ? ಏನ್ ಹೇಳಿಯಪ್ಪ, ದೇಣಿ ಮಾಡಿ 5,000 ರೂಪಾಯಿ ತಂದಿನಿ. ನನ್ನ ಮಗಳಿಗೆ ದವಾಖಾನಿಂದ ತರುದಿತ್ತು, ಡಿಸ್ಚಾರ್ಜ್ ಮಾಡಿ. ಒಬ್ಬ ಬಂದ ನನ್ನ ಕೈಯನ್ ರೊಕ್ಕ ಕಸ್ಕೊಂಡು ಹೋಗ್ಬಿಟ್ರು. ಹಂಗಂದ್ರ ಮಗ ನಮ್ಮ ಪಾರ್ಟ್ನರ್ ಕೆಲಸ ಆಗಿರ್ಬೇಕಿದು. ಕಾಕ ಅವ ಹೆಂಗಿದ್ದವ? ಯಪ್ಪ ಕುಳಗ ಇದ್ದವಪ್ಪ. ಗಿಡ್ಡಿದ್ದನ? ಇದು ಅವಂದ ಕೈ ಚಾಳಕಿದು. ಕಾಕ ನೀ ಅಂಜಾಕ್ ಹೋಗ್ಬೇಡ ಏನ, ಅದಕ್ಕೆಲ್ಲ ನಾ ವ್ಯವಸ್ಥೆ ಮಾಡ್ತಾನು. ಒಂದು ಕೆಲಸ ಮಾಡಿ, ದವಾಖಾನಿಗೆ ಹೊಂಟಿ ಇಲ್ಲ ನೀ? ಹ್ಞೂ ಯಪ್ಪ. ಇವು ತಗೋ. ಇವು
ನನ್ನ ಕಡೆ 5,000 ರೂಪಾಯಿ ಅದಾವ. ಹ್ಞೂ ಯಪ್ಪ. ಏನು ಹೋಗಿ ನೀ ನಿನ್ನ ಮಗಳನ್ನ ಡಿಸ್ಚಾರ್ಜ್ ಮಾಡ್ಕೋ. ಏನ ಅವನ ಕಡೆ ಏನೈತ್ಲ ನಾ ಹೆಂಗೆ ಉಚ್ಕೋಬೇಕು ಅನ್ನೋದು ನನಗೆ ಗೊತ್ತೈತೆ. ದೇವ್ರ ನೀನು ಒಳ್ಳೇದು ಮಾಡ್ಲಿ ಅಪ್ಪ. ನೀನು ಆಯುಷ್ ಕೊಟ್ಟು ಕಾಪಾಡ್ಲಪ್ಪ. ಯಾವ್ದು ಏನು ಮೂರ್ತಿ ಎಲ್ಲ ಚಿನ್ನಾಗ್ಲಿಯಪ್ಪ. ನಿನ್ ಬೇಡಿದೆಲ್ಲ ಒಳ್ಳೇದಾಗ್ಲಿಯಪ್ಪ, ಚಲೋ ಆಗ್ಲಿ. ಆ ಮಂಗ್ಯಾನ ಮಗ ರೊಕ್ಕ ಕಸ್ಕೊಂಡು ಹೋದ, ಚಾಪಿ ಸುತ್ಕೊಂಡು ಹೋಗ್ಲಿ, ಹಾವು ಕಡ್ದು ಸಾಯಲಿ ಮಂಗ್ಯಾನ ಮಗ. ಯಪ್ಪ ಪುಣ್ಯ ಹತ್ಲಪ್ಪ, ನಿಮ್ಮಂತರ ಅದರಿತ್ತ ಮಳಿ ಬೆಳಿ ಆಯ್ತು ಯಪ್ಪ. ಬರ್ತೀವಿ ಯಪ್ಪ. ಯಪ್ಪ ಯಪ್ಪ ದೇವ್ರ 5,000 ರೂಪಾಯಿ ಕೊಟ್ಟಿದ್ಕ ಇಟ್ಟು ಆಶೀರ್ವಾದ ಮಾಡಿದೆ. ಆ ನನ್ನ ಮಗ ತುಡುಗು ಮಾಡಿದ್ಕ ಶಾಪ ಹಾಕಿವ. ಇನ್ನು ಮ್ಯಾಗಿಂದ ತುಡುಗು ಮಾಡೋದು ಬೇಡ. ಪಾಪ ಇಂಥವ್ರಿಗೆಲ್ಲ ತುಡುಗು ಮಾಡಿದೀವಿ ಅಂದ್ರೆ ಅವ್ರದ್ದು ಏನು ಕಷ್ಟ ಇರ್ತೈತೋ ಏನಿಲ್ಲೋ ಅದನ್ನು ನಮ್ಗೆ ಗೊತ್ತಿರಂಗಿಲ್ಲ. ತುಡುಗು ಮಾಡ್ಕೊಂಡು ಹೋಗೋದು ಅಷ್ಟೇ ಆಕತ್ತೆ. ಇನ್ನು ಮ್ಯಾಗಿಂದ ಈ ದಂಧ ಬಂದು ಆ ನನ್ನ ಮಗ ಬರ್ಲಿಕ್ಕಪ್ಪ. ಕೈ ತುಂಬಾ ಕ್ಯಾಶು, ಮೈ ತುಂಬಾ ಜೋಶು, ದಿನವೂ ಮಜಾ ಮಜಾ ಆಗಿದೆ. ಹ್ಯಾಂಡ್ಸಪ್ ಅದು ವೇದಾಂತ, ಹ್ಯಾಂಡ್ಸಪ್ ಅದು ಅಂಜಾತ. ಏ ಮಗನ ಹಂಗ್ಯಾಕೋ ಹುಚ್ಚರ್ಗತೆ ಮಾಡಾಕತ್ತಿ ಮಗನ. ಎತ್ತು ಮಗನ ಎತ್ತು, ಇವತ್ತಿನ ಕಲೆಕ್ಷನ್ ಎತ್ತು. ಏ ಇವತ್ತೇನು ಕಲೆಕ್ಷನ್ ಆಗಿಲ್ಲೋ. ಏ ಮಂಗ್ಯಾಕೆ ಕರ್ನಾಟಕದ ಜನಸಂಖ್ಯೆ ದಿನ ದಿನ ಬೆಳೀಲಾತೈತಿ. ಅದಕ್ಕೆ ನಾ ಏನ್ ಮಾಡ್ಲಿ? ಏ ಹೇಳಿದ ಕೆಲಸ ನೆಟ್ಟಗ್ ಮಾಡಲ್ಲ, ದುಡಿಯಲ್ಲ, ದುಃಖ ಬಿಡಲ್ಲ. ಅಂದ ಬಳಕ ನಿಮ್ಮಂತ ವೇಸ್ಟ್ ಬಾಡಿ ಬದುಕಿದ್ದು ವೇಸ್ಟ್. 7 ಕೋಟಿ ಒಳಗ -1 ಡಿಸ್ಕೌಂಟ್. ಏ ಮಗನ ಅಷ್ಟಕ್ಕೆ ಬಂದೇವು ತಗೊಂಡ್ ನನಗ ಅನ್ಸ್ತೇನೆ ಮಗನ. ಇರ್ಲಿ ಎತ್ತ ಕಲೆಕ್ಷನ್ ತಾ. ಏನ್ ಎತ್ತಾರೋ ಕಲೆಕ್ಷನ್ ಇಲ್ಲ ಅಂತ ಹೇಳತ್ತನಿಲ್ಲ. ಏನ್ ಮಾಡ್ದಿ? ಸರಳ ನಾನು 5,000 ರೂಪಾಯಿ ಕೊಡ. ಏ ನೀನು 5,000 ರೂಪಾಯಿ ಆಯ್ಲ್ ತಗೊಂಡಿನಿ. ಆ ಮುದುಕನ ಕಡೆ ತುಡು ಮಾಡ್ಕೊಂಡ್ ಬಂದಿಲ್ಲ ಅವ್ರ ರೊಕ್ಕ. ಏ ಮಂಜಾನ್ ಮಗನ, ಆ ಮುದುಕನ್ ಕಡೆ ನಾ ತುಡು ಮಾಡಿ ನಿನಗೆ ಯಾರು ಹೇಳ್ಯಾರ? ನನಗೆಲ್ಲ ಗೊತ್ತೈತಿ. ಅಳ್ಕೋತ ಬಂದಿತ್ತು. ಅದ್ರ ಪರಿಸ್ಥಿತಿ ಏನೈತಿ ಗೊತ್ತೈತೇನ? ಎಂತವ್ರು ತುಡು ಮಾಡ್ಬೇಕು ಎಂತವ್ರು ಬಿಡ್ಬೇಕು ಅಟ್ಟು ಗೊತ್ತಾಗಂಗಿಲ್ಲ ನಿನಗ. ಏ ಮಂಜಾಕಿ, ನಾವ್ ಮಾಡುದೇ ಪಾಪದ ಕೆಲಸ. ನಮ್ಮಂತ ಕಳ್ಳರಿಗೆ ಸೆಂಟಿಮೆಂಟ್ ಯಾವಾಗ್ಲೂ ಇರಬಾರ್ದು. ಇಲ್ಲಿ ನಮ್ನ ಯಾರು ಬೆಳೆಸಲ್ಲ, ನಮಗ್ ನಾವೇ ತುಡುಗು ಮಾಡಿ ಬೆಳಿಬೇಕು. ಹಂಗ ಅಲ್ಲೋ ಮಗನ, ಪಾಪ ಅದ್ರ ಪರಿಸ್ಥಿತಿ ಏನೈತಿ ಗೊತ್ತೈತೇನು? ಅವ್ನ ಮಗಳನ್ನ ದವಾಖಾನೆಗೆ ಹಾಕ್ಯಾನ. ಡಿಸ್ಚಾರ್ಜ್ ಮಾಡಾಕ ಅವ್ಗೆ 5,000 ರೂಪಾಯಿ ಬೇಕಾಗಿದ್ದು. ತಗೊಂಡ್ ಹೊಂಟಾನು, ಅಟ್ರಾಗ ನೀ ತುಡು ಮಾಡ್ಕೊಂಡ್ ಬಂದಿ ಮಗನ. ಇನ್ನು ಮ್ಯಾಗಿಂದ ಇನ್ ತುಡು ಮಾಡೋದು ಬ್ಯಾಡೋ ಶಂಕರ. ಈ ಮಾತಲ್ಲಕ್ ಹೋಗ್ಬೇಡು. ಯಾಕೋ? ನಾ ಎಂದ್ ಹುಟ್ಟಿ ಬೆಳೆದಿನಲ್ಲ ಅವಾಗ ತುಡು ಮಾಡುದು, ಕಿಶೆ ಕತ್ತರಿಸೋದು, ಮುಸ್ಕುರು ಅನ್ಸುದು, ಬರೀ ಇದೇ ಮಾಡ್ಕೋತ ಬಂದಿನು. ಒಂದ್ ಮಾತು ಹೇಳ್ತೀನಿ ಕೇಳ ದೋಸ್ತ. ನೀ ಬೇಕಾದ್ರೆ ಹೊಳಿ ಯಾರು ಸಾಯತ್ ಹೇಳು, ನಾ ಸತ್ತು ಬಿಡ್ತೀನಿ. ಆದ್ರೆ ಈ ತುಡು ಮಾಡುದು ಬಿಡು ಅಂದ್ರ ನನಗೆ ಎಂತೂ ಬಿಡುದಾಗಲ್ಲ ದೋಸ್ತ. ಮಗನ 5,000 ರೂಪಾಯಿ ಸಲುವಾಗ ಆ ಮುದುಕ 50,000 ರೂಪಾಯಿ ಬೇಗಳ ಬೇದ ನಿನ್ಗೆ ಶಾಪ ಹಾಕಿ ಹೋದ ಮಗನ. ನಮಗ್ ಶಾಪ ಹಾಕ್ದ? ಏನೋ ಶಾಪ ಹಾಕ್ದ? ನಿನ್ಗೆ ಎಲ್ಲ ಸತ್ಯನಾಶ ಆಗ್ಲಿ ಅಂದವ. ಅದನ್ನ ನೋಡು, ಅವ್ ಪಾಪ ಅವ್ನ ಕಷ್ಟಕ್ಕೆ ದಾನ ಮಾಡಿದ್ನ, ನನಗ ಆಶೀರ್ವಾದ ಮಾಡಿ ಹೋದ. ನಿನ್ಗೆಲ್ಲ ಚಲೋ ಆಗ್ಲಿ ಅಂದ, ಮುಟ್ಟಿದೆಲ್ಲ ಬಂಗಾರ ಆಗ್ಲಿ ಅಂದ ನನ್ಗ. ಹೌದಾ? ಅಂದ್ರೆ ನೀನು ಚಲೋ ಆಕತಿ, ನಾನು ಕುಷ್ಠ ಹತ್ತೇನ ಹಂಗಂದ್ರ? ಪಾಪ ಮಾಡಿದ್ರ ಒಂದಿಲ್ದ ಒಂದ್ ಇಂತಾವ್ ಏನ್ರ ರೋಗ ಹತ್ತತಾವ ಮಗನ ನಿನ್ಗ. ಏ ಮಗನ, ಹಂಗಂದ್ರ ನಾ ಏನ್ ಮಾಡ್ಬೇಕ? ಏನು ಇಲ್ಲೇ ಅವ್ 5,000 ರೂಪಾಯಿ ಕೊಡಿಲಿ. 5,000 ರೂಪಾಯಿ ಮನ್ಯಾಗ ಅದಾವ. ಮನ್ಯಾಗ ಇಟ್ಟು ಬಂದಿವ ಮಗನ. ಅವ್ ತಗೊಂಬಾ, ಒಂದ್ ಹೊಸ ಬಿಸ್ನೆಸ್ ಮಾಡೋನು. ಹಂಗ ಈಗ ಹೋಗಿ ತಗೊಂಡ್ಬರ್ತೀನ. ನೀ ಇಲ್ಲೇ ರೆಸ್ಟ್ ಅಂಡ್ ಟೆಸ್ಟ್ ಅಂಡ್ ಬೆಸ್ಟ್ ಅಂಡ್ ಬೆಸ್ಟ್. ನಾ ಹೋಗೋಣ ಬರ್ತೀನಿ ಫಸ್ಟ್. ಮೊದಲು ಹೋಗ. ಇನ್ ಮ್ಯಾಗಿಂದ ಏನತ್ತಿಲ್ಲ, ನಿಯತ್ತಾಗಿ ದುಡ್ತೀವ್ರಿ, ಹೊಸ ಬಿಸ್ನೆಸ್ ಚಾಲೂ ಮಾಡ್ತೀವ್ರಿ. ನಿಯತ್ತಾಗಿ ದುಡಿಯೋದೇ ನನ್ನ ಬಿಸಿನೆಸ್ಸು, ಊರಾಗ ನಂದು ಮೆರೆಯೋದೇ ನನ್ನ ವರ್ಚಸ್ಸು. ಏ ಮಗನ, ಎಟ್ರ ಹಾಡ ಹಾಡಾಕತ್ತೀವೋ, ಬರೀ ವಿಡಿಯೋ ತುಂಬಾ ಹಾಡಾಗತ್ತಾವ. ಮಂದಿ ಎಲ್ಲ ಬೈಲಕತ್ತಾರ ನನಗ. ಕಾಗಿದಕತ್ತಿ ಧ್ವನಿ ತಗೊಂಡ್ ಮಗನ. ಏ ಮಗನ, ಈಗ ನನ್ನ ದನಿ ಕಾಗಿಂಗಿರ್ಬೋದು, ಮುಂದೊಂದು ದಿನ ಕರ್ನಾಟಕದ ಕೋಗಿಲೆ ಹಂಗ ಆಕತ್ ನನ್ನ ದನಿ. ಓ ಭ್ರಮೆ. ಹಲೋ ರೊಕ್ಕ. ಏ ತಂದಿನೋ ತಂದಿನಿ. ಇದೇನು ನೀನ್ ಹೇಂತ ಹಡದಳ ಚಾಕ್ಲೇಟ್ ಡಬ್ಬಿ ತಂದಿಲ್ಲ? ಏ ಮಂಗ್ಯಾನ ಮಗನ, ನಾನು ಇನ್ನ ಲಗ್ನ ಆಗಿಲ್ಲ. ಐ ಆಮ್ ಸ್ಟಿಂಗ್ ಬ್ಯಾಚುಲರ್. ರೊಕ್ಕ ತಗಿ. ದೋಸ್ತ ರೊಕ್ಕ ತರ್ಲಿಲ್ಲ. ಯಾಕ? ಏನಾಯ್ತು ಗೊತ್ತೇನ? ಏನಾತ? ರೊಕ್ಕ ತಗೊಂಡಿಸಿಂದ ಹೊರಗೆ ಬಂದ್ಯಾ. ಹೊರಗೆ ಬರಟ್ರಿ ಒಬ್ಬ ಕಟ್ಟಿ ಕೂತಿದ್ದ. ಯಾವ ಕಟ್ಟಿಗೆ ಕುಂಡ್ರಲಿ ನೆಲಕರ ಕುಂಡ್ರಲಿ, ರೊಕ್ಕದ ವಿಷಯ ಹೇಳ. ಏನ ಹೇಳ್ತಾನ ಕೇಳು. ಪೆಟ್ಟಿಗ್ಯಾಗ ಉಂಗುರ ತಗೊಂಡ್ ಬಂದಿದ್ದ. ಅವ್ ಏನೋ ರಾಶಿ ಉಂಗುರತ್ತ. ಅವು ಹಾಕೊಂಡ್ರ ಲಕ್ ಚೇಂಜ್ ಆಕತಿ, ರೊಕ್ಕ ಬರ್ತೈತಿ, ಕಾರ್ ಬರ್ತೈತಿ, ಬಂಗ್ಲಿ ಬರ್ತೈತಿ ಅಂದ. ನನ್ನ ಲೆಕ್ಕ ಚೇಂಜ್ ಆದ್ರೆ ಏನು ಉಪಯೋಗ? ಇದರಿಂದ ಮಂದಿ ಲೆಕ್ಕನ ಚೇಂಜ್ ಮಾಡಿಬಿಡೋಕಂತೇಳಿ ನಿರ್ಧಾರ ಮಾಡಿದಾನ. 5,000 ರೂಪಾಯಿ ಗುತ್ತಿಗೆಗೆ ಅದನ್ನ ಡಬ್ಬಿನ ತಗೊಂಡ್ ಬಂದಿ ನೋಡಿ. ಲೇ ಮಗನ, ಇವ್ ಒಂದ್ 20-30 ಉಂಗ್ರಿಗೆ ಯಾವ ನನ್ನ ಮಗ ಲಕ್ಷ ಗಟ್ಲೆ ಗಳಿಸ್ತಾನೋ? ಏ ಮಂಗ್ಯಾನ ಮಗನ, ಅವ 100 ರೂಪಾಯಿ ಒಂದು ಮಾರಾತಿದ್ದ. ಇವತ್ತು ನಾ 1,000 ರೂಪಾಯಿ ಒಂದು ಮಾರ್ತೀನಿ. ಲಕ್ಷ ಗಳಿಸಿಂದ್ರ ಕಾರ ಬಂಗ್ಲಿ ತಗೊಂಡಿಸಿಂದ್ರ ನಿನ್ನ ಜೋಡಿ ಮೆರಿತೀನಿ. ಇವು ನಾನು ಒಂದ್ 50 ರೂಪಾಯಿಗೆ ಯಾವ ತಗೊಳಂಗಿಲ್ಲ. ಆದ್ರೆ ಹೆಂಗ ಲಕ್ಷ ಗಟ್ಲೆ ಮಾಡವ್ನಿ? ಶಂಕರ್, ನಿನಗ ಆಕ್ಟಿಂಗ್ ಮಾಡಕ್ ಬರ್ತಾನ? ಆಕ್ಟಿಂಗ್ ಬಗ್ಗೆ ಮಾತಾಡ್ಬಾರ್ಲಿ. ಬರೀ ಸ್ಟೇಜ್ ಮ್ಯಾಗ ಒಂದ್ ಕಾಲ್ ಇಟ್ಟೆ ಅಂದ್ರೆ ಸಾಕ,
ಸ್ಟೇಜ್ ಗಡಗಡ ಗಡಗಡ ನಡಗತೈತಿ ಮುಂದೆ ಕೂತಾವು ಚಪ್ಪಾಳೆ ಹೊಡಿತಾರ. ಇರ್ಲಿ ಬಾಳ್ ಹೊಗಳಬೇಡ. ಹಾ ನಿನಗೆ ಮುಂದ್ ಕೂತಾರ ಚಪ್ಪಲಿ ಹೊಡಿತಾರೋ ನೀನ್ ಚಪ್ಪಲ್ ತಗೊಂಡ್ ಹೊಡಿತಾರೋ ನಾ ಲೈವ್ ನೋಡ್ತೀನತ್ತ ನೀ ಬರೀ ನಾ ಹೇಳ್ದಂಗ ಆಕ್ಟಿಂಗ್ ಮಾಡ್ಬೇಕಷ್ಟೇ. ಏ ಮಗನ ನಿನ್ ಜೋಡಿ ಏನ್ ಸೇರಿನ್ಲ ಅದೊಂದು ಬಾಕಿ ಉಳ್ದೈತಿ ಆದ್ರೂ ನಾ ಹುಷಾರಾಗಿರ್ತಾನ ಮಗನ. ಶಂಕರ ಕಿವಿ ಕೊಡು ಪಟಾಪಟ ನಾ ಹೇಳ್ದಂಗ ಅಷ್ಟೇ ಮಾಡ್ಬೇಕು ನೀ. ತಗೋ ಇಷ್ಟ ಮಾಡ್ಬೇಕು ನಾವ್ ರೊಕ್ಕ ಗಳಿಸ್ಬೇಕು. ನಡಿ ಎಲ್ರಿ ಲೊಕೇಶನ್ ನೋಡು ದಂದಾಗ ಹತ್ತಿ ಬಿಡು ಮತ್ತ ಆಯ್ತಾ ಅಷ್ಟೇ ಮಿಸ್ಟೇಕ್ ಆಯ್ತಿದ್ಕೋ ನೀನ್ ಕೊಡ್ಲಿಕ್ಕೆ ಹಾಸ್ತೀನಿ ಮತ್ ನಿನಗ ಆಯ್ತು. ನಡಿ ಪಟಾಪಟ ಪಟಾಪಟ ಬರ್ರಿ ಉಂಗ್ರ ತಗೊಂಡ್ ಹೋಗ್ರಿ. ಪಟಾಪಟ ಬರ್ರಿ ಉಂಗ್ರ ತಗೊಂಡ್ ಹೋಗ್ರಿ. ಅದೃಷ್ಟದ ಉಂಗ್ರ ಯಾರಿಗೆ ಸಿಗ್ತಾವು ಯಾರಿಗಿಲ್ಲ. ಅದೃಷ್ಟರು ಯಾರು ಏನ್ರಿ ಇದ ಸರ್ ಇವು ಅದೃಷ್ಟದ ಉಂಗ್ರಿ. ಹೌದ್ರಿ? ಇವು ಹಾಕೊಂಡ್ರ ವ್ಯಾಪಾರ ಉದ್ಯೋಗ ಮಕ್ಳು ಆಲಿಕಂದ್ರ ಲಗ್ನ ಆಲಿಕಂದ್ರ ಅಕಸ್ಮಾತ್ ಏನೋ ಬೇರೆ ಬೇರೆ ತರ ಪ್ರಾಬ್ಲಮ್ ಇದ್ರು ಅವ್ರ ಸಮಸ್ಯೆಗೆ ಪರಿಹಾರ ಸಿಗ್ತೈತ್ರಿ ಈ ಉಂಗ್ರ ಹಾಕೋದಂತ್ರ. ಸಾಹೇಬ್ರ ತಳಗ್ ಕುಂದಿರ್ತಾನ ಅಂತದೇನು ಸಮಸ್ಯೆ ಇಲ್ರಿ. ನಂದೊಂದು ಗಾಡಿ ಐತ್ರಿ. ಒಟ್ಟ ಉದ್ಯೋಗ ಆಗಲ್ರಿ. ಚಂತಕ ಕುಂದ್ರದು ಕಾಲೇ ಮನಿಗೆ ಹೋಗುದು, ಚಂತಕ ಕುಂದ್ರದು ಕಾಲೇ ಮನಿಗೆ ಹೋಗೋದಾಕತ್ರಿ. ಸರ್ ನೀವು ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ್ರಿ. ನಿಮ್ಮಂತ್ರ ಸಂಬಂಧ ನಾವು ಅದೇವ್ರಿ. ಅದಕ್ಕ ಅಂತ ಉಂಗ್ರ ಕೊಟ್ಟಿರಿ. ಒಟ್ಟ ನಾ ಒಂದ್ ಸಣ್ಣ ಬಸ್ ತಗೊಂಡಿನ್ರಿ ಫುಲ್ ಮಂದಿ ಹೋಗ್ಬಿಡ್ದನ ಗಿರೇಕಿನ ಒಟ್ಟ 2 ರೌಂಡ್ ಹೊಡೆದ್ ಬಂದ್ರಿ. ಹೌದ್ರಾ? ಕಲೆಕ್ಷನ್ ಅಂದ್ರ ಕಲೆಕ್ಷನ್ ರೀ. ಆಯ್ತ್ರಿ ನನಗೂ ಖುಷಿ ಬಾಳ ಐತ್ರಿ ಇದನ್ನ ಕೇಳಿ. 1-2 ಹೋಗಿ ಗುಲಾಬ್ ಜಾಮೂನ್ ತೊಗೊಂಬರ್ಲ ಖುಷಿಗೆ ತರ್ತನ್ರಿ. ಆಯ್ತು ಹೋರಿ. ಕರೆಗೂ ನಿಮ್ ವ್ಯಾಪಾರ ಆಕತ್ರಿ? ಏ ಫುಲ್ ಗಿರೇಕಿ ತುಂಬಾಕತ್ತಾವ್ರಿ. ಅಂದ್ರೆ ಇವ್ರ ಮ್ಯಾಗ ವಿಶ್ವಾಸ ಮಾಡ್ಬೇಕನ್ರಿ ನಾವು? ಪ್ಯಾಸೆಂಜರ್ ನನಗ. ಹೌದ್ರಾ? ತಗೋರಿ ನೀವು ಒಂದು ಉಂಗ್ರ. ಸರ ಇದು ಅರ್ಧ ತಾಸಿಂದ ಉಂಗ್ರ ಕೊಟ್ಟಿದಾರಿ. ಹೌದ್ರಿ? ಏನು ಗಿರೇಕಿಲ್ಲ ಅಂತರು. ಈಗ ನೋಡ್ರಿ ಫುಲ್ ಗಿರೇಕಿ ಬರ್ಲಾತ ಹಂಗ ನೀವೇ ವಿಚಾರ ಮಾಡ್ರಲ್ಲ. ಒಂದ್ ಕೆಲಸ ಮಾಡ್ರಿ ಸ್ವಾಮ್ಯಾರ, ನನಗೊಂದ್ ಉಂಗ್ರ ಕೊಡ್ರಿ. ಅಕಸ್ಮಾತ್ ಎಲ್ರಿ ನಂದು ಉದ್ಯೋಗ ಜೋರಾಗಿ ತಿಳ್ಕೊರಿ, ನಾನು ಆಟೋಗ್ ನಿಮ್ದು ಒಂದು ಫೋಟೋ ಮಾಡ್ಸಿ ಹಾಕ್ಸದ.